ದೀರ್ಘಕಾಲದ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಪರಿಣಾಮಕಾರಿಯಾಗಿ ಪಾತ್ರ ನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹಿರಿಯ ಹೋಮಿಯೋಪತಿ ವೈದ್ಯ ಡಾಕ್ಟರ್ ಶ್ರೀಲತಾ ಹೇಳಿದರು. ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಹೋಮಿಯೋಪತಿ ಕ್ಲಿನಿಕ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದ ಅವರು, ನಮ್ಮ ವೃತ್ತಿಯ ಮೂಲ ಧರ್ಮವೇ ಸೇವೆಯಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಿಯ ಹಿತವೇ ಮೊದಲ ಆದ್ಯತೆಯಾಗಿದೆ. ಹೋಮಿಯೋಪತಿ ಪದ್ಧತಿ ಭಾರತಕ್ಕೆ ನಂತರ ಬಂದಿದ್ದರೂ ಇದರ ಮೂಲ ಜರ್ಮನಿಯಾಗಿದೆ. ಜರ್ಮನಿಯ ವೈದ್ಯ ಡಾಕ್ಟರ್ ಸ್ಯಾಮ್ಯುಯೆಲ್ ಹ್ಯಾನ್ಮ್ಯಾನ್ ಅವರು ಅಲೋಪತಿ ವೈದ್ಯಕೀಯ ಪದ್ಧತಿಯಲ್ಲಿದ್ದ ಕೆಲವು ಮಿತಿಗಳನ್ನು ಮನಗಂಡು ರೋಗಿಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡುವ ಉದ್ದೇಶದಿಂದ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯನ್ನು ರೂಪಿಸಿದರು ಎಂದು ವಿವರಿಸಿದರು. ಹೋಮಿಯೋಪತಿಯಲ್ಲಿ ತೀವ್ರ ದೀರ್ಘಕಾಲದ ಕಾಯಿಲೆಗಳಿಗೆ ಸಮರ್ಪಕ ಚಿಕಿತ್ಸಾ ವ್ಯವಸ್ಥೆ ಲಭ್ಯವಿದ್ದು, ಸಾರ್ವಜನಿಕರು ಇದರ ಪ್ರಯೋಜನ ಪಡೆದು ಆರೋಗ್ಯವಂತರಾಗಬೇಕು ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ವೈದ್ಯೆ ಡಾಕ್ಟರ್ ಸೌಗಂಧಿಕಾ, ಹೋಮಿಯೋಪತಿ ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಲು ನನ್ನ ತಾಯಿ ಡಾಕ್ಟರ್ ಶ್ರೀಲತಾ ಅವರೇ ಪ್ರಮುಖ ಪ್ರೇರಣೆ. ಇತರ ಚಿಕಿತ್ಸಾ ಪದ್ಧತಿಗಳಲ್ಲಿ ಗುಣಮುಖವಾಗದ ಅನೇಕ ಸಂಕೀರ್ಣ ಆರೋಗ್ಯ ಸಮಸ್ಯೆಗಳು ಹೋಮಿಯೋಪತಿ ಚಿಕಿತ್ಸೆಯಿಂದ ಸುಧಾರಿಸುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅದೇ ಈ ಕ್ಷೇತ್ರಕ್ಕೆ ಬರಲು ನನಗೆ ಸ್ಫೂರ್ತಿಯಾಯಿತು ಎಂದು ಹೇಳಿದರು. ನನ್ನ ತಾಯಿ ಹೋಮಿಯೋಪತಿ ಕ್ಷೇತ್ರಕ್ಕೆ ಬರಲು ಮೂಡಿಗೆರೆಯ ಹಿರಿಯ ಹೋಮಿಯೋಪತಿ ವೈದ್ಯರಾಗಿದ್ದ ನನ್ನ ತಾತ ಡಾಕ್ಟರ್ ಎನ್ ಜಯದೇವಪ್ಪ ಅವರ ಪ್ರೇರಣೆಯೇ ಕಾರಣ. ಅವರ ಸೇವಾ ಮನೋಭಾವ ಮತ್ತು ವೈದ್ಯಕೀಯ ಪರಂಪರೆಯನ್ನು ಮುಂದುವರಿಸುವ ಅವಕಾಶ ಸಿಕ್ಕಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಇದೇ ವೇಳೆ ತಮ್ಮನ್ನು ಪ್ರೋತ್ಸಾಹಿಸಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಪುರಸಭೆ ಸದಸ್ಯ ಜಗದೀಶ್ ಮಾತನಾಡಿ, ಇದುವರೆಗೆ ಬೇಲೂರು ತಾಲೂಕಿನಲ್ಲಿ ಹೋಮಿಯೋಪತಿ ಕ್ಲಿನಿಕ್ ಇರಲಿಲ್ಲ. ಅಲೋಪತಿ ಚಿಕಿತ್ಸೆಗೆ ಹೆಚ್ಚಿನ ವೆಚ್ಚವಾಗುತ್ತಿರುವ ಸಂದರ್ಭದಲ್ಲಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ದೊರೆಯುವ ಹೋಮಿಯೋಪತಿ ವ್ಯವಸ್ಥೆ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ವರದಾನವಾಗಲಿದೆ ಎಂದರು. ಈ ಕ್ಲಿನಿಕ್ ಆರಂಭಿಸಲು ಡಾಕ್ಟರ್ ಸೌಗಂಧಿಕಾ ಹಾಗೂ ಅವರ ಪತಿ ವಸಿಷ್ಠ ಸಾಕಷ್ಟು ಶ್ರಮ ವಹಿಸಿದ್ದು, ಅಗತ್ಯ ಇರುವ ಎಲ್ಲ ಕಾನೂನುಬದ್ಧ ಅನುಮತಿಗಳನ್ನು ಪಡೆದು ಸಾರ್ವಜನಿಕ ಸೇವೆಗೆ ಸಮರ್ಪಿಸಿದ್ದಾರೆ. ಈ ಕಾರ್ಯಕ್ಕೆ ದೇವರಾಜ್ ಸೇರಿದಂತೆ ಅನೇಕ ಸಹಕಾರ ನೀಡಿರುವುದು ಶ್ಲಾಘನೀಯ ಎಂದು ಹೇಳಿದರು. ತಾಲೂಕಿನ ಸಾರ್ವಜನಿಕರು ಈ ಕ್ಲಿನಿಕ್ ಅನ್ನು ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟಕ್ಕೂ ಹೋಮಿಯೋಪತಿ ಚಿಕಿತ್ಸಾ ಸೇವೆ ವಿಸ್ತರಿಸಲಿ ಎಂದು ಆಶಿಸಿದರು. ಮುಖ್ಯವಾಗಿ ಇಲ್ಲಿ ಜನಗಳಿಗೆ ನಾವು ಸೇವೆ ಮಾಡಬೇಕು, ಅದರಿಂದ ಜನಗಳಿಗೆ ಒಳ್ಳೇದಾಗಬೇಕು, ಅದರಿಂದ ನಮಗೆ ಒಳ್ಳೇದಾಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಸೊ ಹಾಗಾಗಿ ಇಲ್ಲಿ ಒಂದು ಸೇವೆ ಮಾಡಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಂತ ಬೇಲೂರು ಜನತೆಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಪದ್ಧತಿಯನ್ನ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯನ್ನು ಶುರು ಮಾಡಿದರು. ಇದರಲ್ಲಿ ತುಂಬಾ ಒಳ್ಳೆ ಔಷಧಿ ಇದೆ. ಎಲ್ಲ ಅಕ್ಯೂಟ್ ಮತ್ತೆ ಕ್ರಾನಿಕ್ ಡಿಸೀಸ್, ದೀರ್ಘಕಾಲಿಕ ಸಮಸ್ಯೆಗಳಿಗೆ ತುಂಬಾ ಒಳ್ಳೆ ಆರೋಗ್ಯ ವ್ಯವಸ್ಥೆ ಇದೆ, ಚಿಕಿತ್ಸೆ ಇದೆ. ಇದರಲ್ಲಿ ಎಲ್ಲರೂ ಇದರದ ಸದುಪಯೋಗ ಪಡ್ಕೊಂಡ್ರೆ ಒಳ್ಳೇದಾಗುತ್ತೆ. ನಮ್ಮ ಅವರ ಹಸ್ಬೆಂಡ್ ನಮ್ಮ ವಸಿಷ್ಠ ಭಾರಿ ಹೋರಾಟ ಮಾಡ್ದ. ಎಲ್ಲ ಇದನ್ನ ಲೈಸೆನ್ಸ್ಗಳಾಗಿರ್ಬೋದು, ಇದಾಗಿರ್ಬೋದು, ಕ್ಲಿನಿಕ್ನೆಲ್ಲ ನೋಡ್ಕೊಂಡು ಮುತುವರ್ಜಿ ಮಾಡಿ ಒಂದು ಒಳ್ಳೆ ಶೇಪ್ ಕೊಟ್ಟಿದ್ದಾರೆ ಇದಕ್ಕೆ. ಇದೇ ರೀತಿ ಮುಂದುವರಲಿ. ಇದೇ ರೀತಿ ಒಂದು ಕ್ಲಿನಿಕ್ ಅಲ್ಲ, ಇನ್ನೊಂದು 2-3 ಕ್ಲಿನಿಕ್ ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಬೇರೆ ಕಡೆ ಎಲ್ಲ ಬೆಳೀಲಿ ಅಂತ ಹೇಳ್ತಾ ಇದೊಂದು ಸಂದರ್ಭದಲ್ಲಿ. ಕಾರ್ಯಕ್ರಮದಲ್ಲಿ ದೇವರಾಜ್, ಅನುಪಮ, ಸಚ್ಚಿದಾನಂದ, ವಸಿಷ್ಠ, ಪದ್ಮೇಗೌಡ, ನಾಗೇಂದ್ರ, ಚಂದ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. You are watching TV 46 News Kannada.